ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗೀತು. ಕುತ್ಕೊಂಡಿದ್ದೆ. ಅಜ್ಜಿ ಮಧುನ ನೋಡೋಕ್ಕೆ ಬರ್ತೀನಿ, ಕಾಲು ಮುರ್ಕೊಂಡಿದ್ದಾರಲ್ಲ, ಇನ್ನು ನಾನು ಊರಿಗೆ ಹೋದರೆ ಬರೋಕ್ಕಾಗಲ್ಲ ಅಂತ ಅಂದರು. ಸೊ ಇವಾಗ ಹೋಗಿ ಅಜ್ಜಿನ ಪಿಕ್ ಮಾಡ್ಕೊಂಬರ್ಬೇಕು. ಎಲ್ಲ ಮುಗ್ದಿದೆ ಕೆಲಸ. ಬನ್ನಿ ಹೋಗಿ ಅಜ್ಜಿನ ಕರ್ಕೊಂಬರೋಣ. ಟಿಫನ್ ಮುಗಿಸ್ಕೊಂಡು ಇಬ್ಬರು ಲೂಡೋ ಆಡ್ತಿದ್ದಾರೆ. ಇವರಿಬ್ಬರು ಹಿಂಗೆ ಯಾವಾಗಲೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಕಿತ್ತಾಡ್ತಾನೆ ಇರ್ತಾರೆ. ನೋಡಿ, ಒಂದು ಆಟ ಆಡೋಷ್ಟೊತ್ತಿಗಿಬ್ಬರು ಕಿಚ್ಚಾಡಿ ಕಚ್ಚಾಡಿ ಜಗಳ ಮಾಡ್ಕೊಂಡಿರ್ತಾರೆ. ನನ್ನ ಮಗಳಂತೂ ಫುಲ್ಲು ಕಿರಿಕು. ಇನ್ನು ಇವಾಗ ಆಡೋದು ಕಲಿತಿದ್ದಾಳೆ. ಅಂದರೂ ಹಂಗಲ್ಲ ಪಪ್ಪ, ಹಿಂಗಲ್ಲ ಪಪ್ಪ, ಹಿಂಗೆ ಆಡೋದು ಹಂಗೆ ಆಡೋದು ಅಂತ ನಮ್ಮ ತಲೆ ತಿಂತಾ ಇರ್ತಾಳೆ. ನೋಡಿ ಹೆಂಗೆ ಜಗಳ ಮಾಡ್ತಿದ್ದಾರೆ ಅಂತ. ನಾವು ಫ್ರೀ ಇರೋವಾಗೆಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ಥರ ಗೇಮ್ ಆಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಗ ಮಾತ್ರ ಮಕ್ಕಳಿಗೆ ಮತ್ತು ನಮಗೆ ಒಂದೊಳ್ಳೆ ಬಾಂಡಿಂಗ್ ಕನೆಕ್ಟ್ ಆಗುತ್ತೆ. ಇಲ್ಲಾಂದರೆ ಅವರು ಡಿಸ್ಕನೆಕ್ಟ್ ಅನ್ನಿಸ್ತಾರೆ. ನಮ್ಮ ಲವ್ ಅಫೆಕ್ಷನ್ ಏನು ಅನ್ನೋದು ಅವ್ರಿಗೆ ಅರ್ಥನೇ ಆಗಲ್ಲ. ಇದನ್ನೆಲ್ಲ ನೋಡ್ಕೊಂಡು ಅಜ್ಜಿನ ಕರ್ಕೊಂಬರಕ್ಕಂತ ಹೋದೆ. ಅಜ್ಜಿನೂ ಕೂಡ 11:30 12 o'clock ಅಷ್ಟೊತ್ತಿಗೆ ಮನೆಗೆ ಬಂದಿದ್ದರು. ನನ್ನ ಹಸ್ಬೆಂಡ್ ಹಾಲಲ್ಲೇ ಇದ್ದರು. ಹಾಗೆ ನೋಡಿ ಒಂದು ಸ್ಮೈಲ್ ಮಾಡಿ ನನ್ನ ಮಗಳನ್ನ ನನ್ನ ಹಸ್ಬೆಂಡ ಇಬ್ಬರನ್ನೂ ಮಾತಾಡಿಸ್ತಿದ್ದಾರೆ ತುಂಬ ಖುಷಿಯಿಂದ. ಅವ್ರು ತುಂಬ ಬಿಸಿಲಲ್ಲಿ ಬಂದಿದ್ರಲ್ಲ, ಸೊ ಅವ್ರಿಗೆ ಐಸ್ ಕ್ರೀಮು ಕೊಟ್ಟಿದ್ದೆ. ತಿಂತ ಕೇಳ್ತಾಯಿದ್ರು, ಏನು ಹಾಕಿ ಮಾಡಿದ್ಯಾ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಯೂಸ್ ಮಾಡಿದ್ಯಾ, ತುಂಬ ಚೆನ್ನಾಗಿದೆ, ಮೈಲ್ಡ್ ಸ್ವೀಟ್ ಇದೆ ಅಂತ. ಇದನ್ನು ನಾನು ನನ್ನ ಮಗಳು ಬರ್ಡೇ ಪ್ರಿಪ್ರೇಷನ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ, ಐಸ್ ಕ್ರೀಮ್ ಮಾಡಿದ್ದೀನಿ ಅಂತ. ಬಟ್ ರೆಸಿಪಿನ ನಾನು ಹಾಕಿಲ್ಲ. ನೆಕ್ಸ್ಟ್ ಫ್ಯೂಚರ್ ವಿಡಿಯೋಸಲ್ಲಿ ನಾನು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೀರಿಯಸ್ಲಿ ತುಂಬ ಹೆಲ್ತಿಯಾಗಿರೋ ಐಸ್ ಕ್ರೀಮ್ ಇದು. ರೆಸಿಪಿ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ನಾನು ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ನೋಡ್ಬೋದು. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಯಾರಿಗೆ ಬೇಕಾದರೂ ನಾವು ಕೊಡ್ಬೋದು. ನಾನು ಮಖಾನ ಮತ್ತು ಗೋಡಂಬಿನ ಯೂಸ್ ಮಾಡಿ ಈ ಐಸ್ ಕ್ರೀಮ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಜ್ಜಿ ಐಸ್ ಕ್ರೀಮ್ ಲವರು, ತುಂಬ ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ನ ತಿಂದರು. ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅಜ್ಜಿ ಇಲ್ಲೇ ಇದ್ದಾರೆ. ಐಸ್ ಕ್ರೀಮ್ ಹೆಂಗಿದೆ ಅಂತ ಕೇಳ್ತೀನಿ ನೋಡಿ. ಸೂಪರಾಗಿತ್ತು ಕಣವ. ಮಧ್ಯಾಹ್ನ ಅಡುಗೆ ಶುರು ಮಾಡಿದ್ದೀನಿ. ಇವತ್ತಿನ ಸ್ಪೆಷಲ್ಲು ಮಾವಿನ ಹಣ್ಣಿನ ಒಬ್ಬಟ್ಟು, ಮೈದಾ, ಚಿರೋಟಿ ರವೆ, ಇದು ಎರಡೂ ತೊಗೊಂಡು ನಾನು ಈ ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ. ಮತ್ತು ಹೂರಣ ರೆಡಿ ಮಾಡ್ತಿದ್ದೀನಿ. ಮ್ಯಾಂಗೋದು ಪಲ್ಪೆಲ್ಲ ತೊಗೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಮೂತ್ ಕನ್ಸಿಸ್ಟೆನ್ಸಿನಲ್ಲಿ ಅದು ಗ್ರೈಂಡ್ ಆಗಬೇಕು. ಆಮೇಲೆ ಗ್ರೈಂಡ್ ಮಾಡಿರೋದನ್ನು ಒಂದು ಪ್ಯಾನ್ಗೆ ಶಿಫ್ಟ್ ಮಾಡಬೇಕು. ಅದು ಸ್ವಲ್ಪ ನೀರು ಬಿಡೋದಕ್ಕೆ ಶುರುವಾಗುತ್ತೆ ಬಾಯ್ಲ್ ಆಗ್ತಾ. ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಮ್ಯಾಂಗೋದಲ್ಲೇ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಸೊ ಅದಾದಮೇಲೆ ಚಿರೋಟಿ ರವೆನ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಒಂದೇ ಸತಿ ಹಾಕಿದ್ರೆ ಗಂಟಾಕೋ ಚಾನ್ಸಸ್ ಇರುತ್ತೆ. ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವ ಥರ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋತಿರ್ತೀವಿ, ಅದೇ ಥರ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋತಾನೆ ಇರಬೇಕು. ನಮಗೆ ಗೊತ್ತಾಗುತ್ತೆ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಾವು ಅದು ಅರ್ಥ ಮಾಡ್ಕೋಬೇಕು ಇದ್ರದ್ದು ಹೂರಣ ಚೆನ್ನಾಗಿ ರೆಡಿ ಆಗಿದೆ ಅಂತ. ಹೂರಣ ಎಲ್ಲ ರೆಡಿ ಆದಮೇಲೆ ನಾನು ಅರ್ಧ ತೆಂಗಿನಕಾಯಿ ಓಲ್ದು ತುರಿ ತೊಗೊಂಡಿದ್ದೆ. ಅದ್ರ ಜೊತೆಯಲ್ಲಿ ಏಲಕ್ಕಿ ಕೂಡ ಆ್ಯಡ್ ಮಾಡಿದ್ದೆ, ಒಂದು 5ರಿಂದ 6. ನೀವು ಅದನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಈ ಹೂರಣ ಏನು ರೆಡಿ ಆಗಿರುತ್ತೆ ಅದ್ರ ಜೊತೆಯಲ್ಲಿ ತಿರುಗಿಸ್ಕೊಂಡು ಮತ್ತೆ ಬೇಯೋದಕ್ಕಿಡಬೇಕು. ಅದು ಸ್ವಲ್ಪ ಬೇಯ್ತಾ ಪ್ಯಾನನ್ನು ಅಂಟ್ಕೊಳ್ಳಲ್ಲ, ಪ್ಯಾನ್ನ ಬಿಟ್ಟು ಬರ್ತಿರತ್ತೆ ಅದು. ಆವಾಗ ನಮಗೆ ಗೊತ್ತಾಗುತ್ತೆ, ಓ ಇದು ಹೂರಣ ಈಗ ರೆಡಿ ಆಗಿದೆ ಅಂತ. ನಾವು ನೀಟಾಗಿ ನೋಡ್ಕೋಬೇಕು. ನೋಡಿ ಇಲ್ಲಿ ಪ್ಯಾನಿಗೆ ಅದು ಒಂಚೂರು ಹತ್ತತಾನೇ ಇಲ್ಲ. ಈ ಥರ ನಾವು ಹೂರಣನ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ನಾವು ಏನು ಕಣಕ ರೆಡಿ ಮಾಡಿರ್ತೀವಿ ಸೇಮ್ ಅದಕ್ಕೆ ಈ ಸ್ಟಫ್ನ ಹಾಕಿ ಸೇಮ್ ಒಬ್ಬಟ್ಟನ್ನ ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿಕೊಂಡು ಬೇಯಿಸ್ಕೋಬೇಕು. ಎರಡೂ ಕಡೆಯಲ್ಲೂ ತುಪ್ಪನ ಆ್ಯಡ್ ಮಾಡ್ಕೊಂಡು ನಾವು ಬೇಯಿಸ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಬ್ಬಟ್ಟು. ನನಗೆ ಮುಂಚೆನೇ ಗೊತ್ತಿದ್ದರೆ ಯಾವಾಗಲೂ ಟ್ರೈ ಮಾಡಿಬಿಡ್ತಿದ್ದೆ. ನಾನು ಅಂದ್ಕೊಂಡೆ ಚೆನ್ನಾಗಿರುತ್ತೋ ಇಲ್ಲೋ ಅಂತ ಡೌಟಲ್ಲೇ ಮಾಡಿದೆ. ಫಸ್ಟ್ ಟೈಮ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಮ್ಯಾಂಗೋ ಫ್ಲೇವರ್ ಇಷ್ಟ ಆಗುತ್ತೆ ಅವರಿಗೆ ಡೆಫಿನೆಟ್ಟಾಗಿ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಯಾರಿಗೆಲ್ಲ ಮ್ಯಾಂಗೋ ಫ್ಲೇವರ್ ಇಷ್ಟ ಆಗುತ್ತೆ ಅವರು ಡೆಫಿನೆಟ್ಟಾಗಿ ಟ್ರೈ ಮಾಡಬೇಕಾಗಿರುವಂಥ ರೆಸಿಪಿ ಇದು. ನಮ್ಮ ಮನೆಯಲ್ಲಿ ಎಲ್ಲರೂ ಮ್ಯಾಂಗೋ ಲವರ್ಸು, ಸೊ ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲರೂ ಚೆನ್ನಾಗಿದೆ ಅಂತಲೇ ಒಪಿನಿಯನ್ ಕೊಟ್ಟರು. ಊಟ ಎಲ್ಲ ಆದಮೇಲೆ ನಮ್ಮ ಅಜ್ಜಿ ನಮ್ಮ ಯಜಮಾನ್ರ ಜೊತೆಲಿ ಮಾತಾಡ್ತಿದ್ರು. ಈಗ ಪೇನ್ ಹೆಂಗಿದೆ ಅಂತ ಕಾಮನ್ ಟಾಕ್ಸ್ ನಡೀತಾ ಇತ್ತು ಅವರಿಬ್ಬರು ಮಧ್ಯದಲ್ಲಿ.
ಅದ್ರ ಜೊತೆಯಲ್ಲಿ ಹೌದು, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಬರ್ತಿದ್ದಾರೆ. ಅವ್ರು ಏನು ಒಳ್ಳೆ ಕೆಲಸ ಮಾಡ್ತಾರೋ, ಇವ್ರು ಏನು ಕೆಲಸ ಮಾಡಿದ್ದಾರೆ, ನಮಗೆಲ್ಲ ಏನು ಬೆನಿಫಿಟ್ ಆಯಿತು ಸಿದ್ದರಾಮಯ್ಯ ಇದ್ದಿದ್ದರಿಂದ, ಸಿ ಎಮ್ ಆಗಿದ್ದರಿಂದ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಿದ್ವಿ, ನನಗೆ 2000 ಬರ್ತಿತ್ತು, ಇವಾಗ ಬರುತ್ತೋ ಇಲ್ಲೋ ಅಂತೆಲ್ಲ ನಮ್ಮ ಅಜ್ಜಿ ಮತ್ತು ನಮ್ಮ ಯಜಮಾನ್ರು ಈ ಟಾಪಿಕ್ ಬಗ್ಗೆ ಮಾತಾಡ್ತಾನೆ ಇದ್ದರು. ಯಾರು ಸಿ ಎಮ್ ಆಗ್ತಾರೆ ಅನ್ನೋದು ವಿಷಯ ಅಲ್ಲ, ಯಾರು ಜನರಿಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ವಿಷಯ. ಯಾರೇ ಬರಲಿ ಜನರಿಗೆ ಒಳ್ಳೇದಾಗಬೇಕಷ್ಟೆ. ನಡೀರಿ. ಹಂಗೆ ಮಾಡ್ತಾ ಇದೆಯೋ. ನನ್ನ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೊರಟಿದ್ರು. ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗ್ತಿತ್ತು, ವಾಕ್ ಮಾಡೋಣ ಅಂಥೇಳಿ ಕರ್ಕೊಂಬಂದೆ. ವಾಕ್ ಮಾಡ್ತಿದ್ರು. ನಾನು ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದಾರೆ ಅಂತ. ಕೇಳಿದೆ ನಾನು, ಯಾಕಮ್ಮ ಟಯರ್ಡ್ ಆಗಿದೆಯಾ ಅಂತ. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂತ ನೀವೇ ನೋಡಿ. ಮಲ್ಕೊಂಡ್ಬಿಟ್ಟಿದ್ಯಲ್ವಾ ನೀನು? ಹಾಂ, 2 ಅವರ್ ಆಗಿರೋದು ಮಲಗಿ. ಸುಸ್ತಾಯ್ತಾಯ್ತಾ? ಸುಸ್ತಾಯ್ತದೆ. ಯಾಕೆ? ಈ ಪಟ್ಟಿ ಓಡಾಡ್ಸಿದ್ರೇನೇ ಮಾಡ್ತದೆ. ಸರಿ, ಹೋಗಿ ಮಲ್ಕೊಳ್ಳೋಣ. ಹಾಂ, ಸರಿ ಆಯ್ತು, ಬಾ. ಮಲ್ಕೊಂತಿದ್ದಾಗ ತಿರ್ಗಾ ವಿಡಿಯೋ ಮಾಡ್ಬಿಡ್ತಾರೆ ನಮ್ಮಮ್ಮ. ಇವರಿಗೆ ನಾನು ವಿಡಿಯೋ ಮಾಡೋದೇ ಪ್ರಾಬ್ಲಮ್ಮು. ಎಲ್ಲಿಗೋದ್ರೂ ಫೋನ್ ತೆಗಿತೀಯ, ಎಲ್ಲಿಗೋದ್ರೂ ಫೋನ್ ತೆಗಿತೀಯ. ಅದಕ್ಕೆ ಇವಾಗ ನನ್ನ ಕೆಲಸನೇ ಅದು, ಫೋನ್ ತೆಗಿಯೋದು, ವಿಡಿಯೋ ಮಾಡೋದು, ಇದೇ ನನ್ನ ಕೆಲಸ. ಅವರು ಏನು ಕಾಸು ಕೊಡಲ್ಲ, ಏನೂ ಕೊಡಲ್ಲ, ಸುಮ್ಮನೆ ವಿಡಿಯೋ ಮಾಡ್ತೀಯ. ಕಾಸು ಕೊಡಬೇಕಾ? ಅಲ್ಲ, ಅವರು ನಮಗೆ ಕಾಸು ಕೊಡಲ್ಲ, ಏನೂ ಇಲ್ಲ, ಸುಮ್ಮನೆ ವಿಡಿಯೋ ಮಾಡ್ತೀಯ. ಕಾಸು ಕೊಟ್ಟಿಲ್ಲ ಅಂದರೆ ಬೇಡ ಬಿಡು. ಬೇಡ ಬಿಡು. ಬೇಡ? ಬೇಡ. ಸರಿ ಆಯಿತು. ಇನ್ನೇನಿಲ್ಲ, ವಿಡಿಯೋನೇ ಮಾಡಬೇಡ ಅಮ್ಮ, ವಿಡಿಯೋನೇ ಮಾಡಬೇಡ ಅಷ್ಟೇ. ಆಫ್ ಮಾಡು. ಇಲ್ಲ, ಬಾಯ್ ಬಾಯ್, ಟಾಟಾ, ಗುಡ್ ನೈಟ್, ಗುಡ್ ನೈಟ್, ಬಾಯ್ ಬಾಯ್. ಕೊಂಡೇ ಹೊರಟು ನಾವು. ಅಯ್ಯೋ, ಊಟ ಮಾಡ್ತೀನಮ್ಮ. ಮಾಡಿದೆ ಕಣವ. ಇವಳೊಬ್ಳು ತರಲೆ ಮಾಡ್ತಾವಳ ಅವಾಗಲಿಂದ. ಏನು ಸಮಾಚಾರ? ನಮ್ಮ ಮನೆಗೆ ಬಂದಿದ್ದು? ಅಯ್ಯೋ, ಮೊಮ್ಮಗ ಕಾಲು ಏಟ್ ಮಾಡ್ಕೊಂಡಿದ್ದ, ಹ್ಞೂ, ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಸರಿ, ನೀನು ನಾದಿನಿ ತಾನೇ ತೀರೋಗಿರೋದು. ಅವ್ರು ತೀರೋಗಿದ್ರು ಮೊಮ್ಮಗನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ಯಾ? ಏನು ಹೇಳ್ತಿದ್ದೆ? ನನ್ನ ನಾದಿನಿ ಪುಣ್ಯ ಮಾಡಿದವಳು, ಯಾರಿಗೂ ಕಾಟ ಕೊಡ್ದಲೆ ಓದ್ಲು ಅಂತ. ಮದುವೆ ಆಗಿರಲಿಲ್ಲ, ಗಂಡಿರಲಿಲ್ಲ, ಮಕ್ಕಳಿರಲಿಲ್ಲ, ಯಾರೂ ಇರಲಿಲ್ಲ. ಕೆಳಗೆ ಬಿದ್ದೋಗಿದ್ರೆ ಯಾರು ನೋಡ್ತಿದ್ರು? ಹೆಂಗ ಒಂದು ನಾಗಪ್ಪ, ನೀನು ನೋಡೋರು ಯಾರು ಇಲ್ಲ, ಬಾ ಅಂತ ಕರ್ಕೊಂಡು ಹೋದ. ಕೂದಲು ನೋಡ್ಕೊ ಹಿಂಗಾಗೈತೆ ನಿಂದು. ನಾಗ ಹಾವು ಕಡ್ದು ಸತ್ರೆ ಅದು ಪುಣ್ಯೋತ್ಸವ. ಪುಣ್ಯ. ಯಾವುದು ಕಾಟ ಇಲ್ಲಲ್ಲ. ಕೆಳಗೆ ಬಿದ್ದಿದ್ರು ನೋಡ್ತಿದ್ದವ್ರು ಯಾರು? ಅದಕ್ಕೆ ಪುಣ್ಯೋತ್ಸವ ಅಂತ. ಅದನ್ನು ಬೆಳಗ್ಗೆಯಿಂದ ಹೇಳ್ತಾಳೆ, ಪುಣ್ಯಾದ ಕಿತ್ತಿ ಪುಣ್ಯೋತ್ಸವ ಸತ್ಲು, ಯಾರಿಗೂ ಕಾಟ ಕೊಟ್ಟಿಲ್ಲ ಅಂತ. ಹೌದಾ? ಇವಳೊಬ್ಳು ತರಲೆ, ಏನು ಮಾಡೋಕ್ಕೂ ಬಿಡಲ್ಲ. ತಲಾಟೆ ಮಾಡ್ತಾ ಇರ್ತಾಳೆ ಇಲ್ಲಿ ಬಂದು, ತಲಾಟೆ. ಸಾಯಂಕಾಲ ಮಲ್ಕೊಂಡಿದ್ಲು, ಚೆನ್ನಾಗಿ ನಿದ್ದೆ ಹೊಡೆದ್ಲು. ಇವಾಗ ನಮಗೆ ಮಲ್ಕೊಳಕ್ಕೆ ಬಿಡ್ತಾನೆ ಇಲ್ಲ, ತಲಾಟೆ ಮಾಡ್ತಾಳೆ. ಬರಲ್ಲ. ನಮ್ಮ ಒಂದು ಅವರ್ ಮಲಗಿಬಿಟ್ಟಿತ್ತು, ಅಜ್ಜಿನೂ 1 ಅವರ್ ಮಲಗಿಬಿಟ್ಟಿತ್ತು, ನಾನು 1 ನಿಮಿಷ ಮಲಗಿದೆ ಅಷ್ಟೇ. ನನಗೆ ನಿದ್ದೆನೇ ಬರಲ್ಲ. ನಿದ್ದೆನೇ ಬರಲ್ಲ. ಎಷ್ಟು ಗಂಟೆಗೆ ಎದ್ದೇಳೋದಮ್ಮ ಇವಳು? ಆವಾಗ 8 ಗಂಟೆ ಆದರೂ ಆಯಿತು, 9 ಗಂಟೆ ಆದರೂ ಆಯಿತು ಇವಳು ಎದ್ದೇಳಕ್ಕೆ ತಾನೇ. ಅಷ್ಟು ಗಂಟೆ ಬಿಡಬಾರ್ದು. ಸ್ಕೂಲ್ಗೆ ಹೋಗೋ ಮಕ್ಕಳು 7 ಗಂಟೆಗೆ ಎದ್ದು ರೆಡಿ ಆಗಬೇಕು. ಹ್ಞೂ ಸಿರಿ, 2 ಡೇಸ್ ಅಷ್ಟೇ ಇನ್ನು ಟೈಮ್ ಇರೋದು ನಿಮಗೆ. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಯಾವಾಗ? ಅಯ್ಯೋ
ನೀನು ಒಂದು 8 ಗಂಟೆಗೆ ಮಲ್ಕೊಂಬಿಡ್ತೀಯಾ ದಿನಾಲೂ? 8:30 9 ಗಂಟೆ. ಮಲ್ಕೊಂಬಿಡ್ತೀಯ. ಬೆಳಿಗ್ಗೆಗೆ ಎಷ್ಟು ಗಂಟೆಗೆ ಎದ್ದೊಳೋದು? 5:30 6. 5:30 6 ಗಂಟೆ ಅಂತ ಎಷ್ಟು? 5:30 6 ಗಂಟೆಗೆ ಎದ್ಬಿಡ್ತೀಯ. 5:30 5:30 6 ಗಂಟೆ ಅಲ್ಲ, 4:15 5 ಗಂಟೆಗೆ ಎದ್ಬಿಟ್ಟಿರ್ತೀಯ ತಾನೇ? ಎದ್ರೂ ಮನೆಗೆ ಇರ್ತೀನಿ 5:30 6 ಗಂಟೆ ತನಕ. ಆಮೇಲೆ ಎದ್ದು ಕಸ ಪಸ ಗುಡಿಸ್ಕೊಂಡು ಏನೋ ಹೊಟ್ಟೆ ಗಿಟ್ಟೆ ಮಾಡಿಕೊಂಡು ತಿನ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರೋದು. ಅಲ್ಲ, ನಾವು 11 ಗಂಟೆ 12 ಗಂಟೆ ಆಗುತ್ತೆ ಮಲ್ಕೊಳ್ಳೋಕ್ಕೆ. ಎದ್ದೊಳೋದು 7 ಗಂಟೆ 8 ಗಂಟೆ. ಇದೊಳಗೆ 7 ಗಂಟೆ. ಸೀರೆ ಎದ್ದೊಳೋದಂತೂ 10 ಗಂಟೆ. 10 ಗಂಟೆ 10 ಗಂಟೆಗೆ ಎದ್ದೇಳ್ತಾಳೆ, 12 ಗಂಟೆಗೆ ತಿಂತಾಳೆ. 12 ಗಂಟೆ ಮಧ್ಯಾಹ್ನ ಊಟ ಬ್ರಂಚ್ ಮಾಡ್ತಾಳೆ ಸಿರಿ. ಲಂಚ್ ಪ್ಲಸ್ ಬ್ರೇಕ್ಫಾಸ್ಟ್ ಬ್ರಂಚ್. ನಮ್ಮ ಅಜ್ಜಿ ನೋಡಿ ಕಲಿ ನೀನು ಬುದ್ಧಿನ. ಏನು ಮಾಡೈತಮ್ಮ ಅಜ್ಜಿ? ಅಜ್ಜಿ ಏನು ಮಾಡೈತೆ? ಅಜ್ಜಿ ಬೇಗ ಮಲಗ್ತೈತೆ, ಬೇಗ ಎದ್ದೇಳ್ತೈತೆ. ನಾವು ಗೂಬೆಗಳ ಥರ. ನೀನು ಎಷ್ಟು ಗಂಟೆಗೆ ಎದ್ದೇಳ್ತೀಯ ಗೊತ್ತಾ? ನೀನು ಎದ್ದೇಳಕ್ಕೆ ಮುಂಚೆನೇ ಎದ್ದಿರ್ತೀನಿ. 6 o'clock ಎಲ್ಲ ಎದ್ದಿರ್ತೀನಿ ನಾನು. ಮೊದಲು ಬೆಳಕಾಗಿದ್ದಾಗ, ಆಮೇಲೆ ಪಾಪ ಬಂದಿದ್ದಾಗ, ಆಮೇಲೆ ಹಿಂಗೆ ಬರ್ಸ್ತಾ ಇದೆ, ಮಲ್ಕೊಳೆ ನೀತ ಬರ್ತಾ ಇದ್ದೆ ಅಂದೆ. ಯಾವಾಗ? ಒಂದಿನನೇ 2 ದಿನ? 2 ದಿನ ಅಷ್ಟೇ ತಾನೇ. ಮಿಕ್ಕಿ ಟೈಮಲ್ಲೆಲ್ಲ ನಿಂಗಿಂತ ಮುಂಚೆನೇ ಎದ್ದಿರ್ತೀನಿ. ಆಮೇಲೆ ಮೊದಲು ಕೆಳಗಡೆ ಮಲ್ಕೊಳ್ತಾ ಇದ್ದಾಗ ಹಾಂ, ಅದನ್ನ 3 ದಿವಸ ಆಯ್ತಾ. ನಾನು ಅವಾಗೆಲ್ಲ ಬೇಗ ಎದ್ದೇಳ್ತಿದ್ದೆ. ಅವಾಗ ಕೆಲ್ಸ್ಕೋತಾ ಇದ್ದೆ, ಬೇಗ ಎದ್ದೇಳ್ತಿದ್ದೆ. ಹೌದಾ? ಬಾಯ್ ಮುಚ್ಚು. ಕೋತಿ ಅನ್ಬೇಡ್ದು ಅಂತ ಎಷ್ಟು ನಾನು ಇವಾಗ ಕೋತಿ ಅಂದೆ ನಮ್ಮ ಅವಳಿಗೆ. ಕೋತಿ ಅನ್ನ ನಾನು ನಿಂಗೆ ಇವಾಗ. ಸತಿ ಅಂತ ಇತ್ತು ಗೊತ್ತಾ ರಾಜಮ್ಮತಿ? ಹಂಗನ್ಬೇಡ್ದು ಆಯ್ತಾ? ಸಮಾಧಾನ ಅಂತ ತಾನೇ ಅವತ್ತು ಆವತ್ತು ಊರಲ್ಲಿದ್ದಾಗ ನಾನು ನಿಂಗೆ ಕೋತಿ ಅಂತಾನೆ ಅನ್ನೋದು. ನೀನು ಈ ಥರ ಕಪ್ಪಿ ಚೇಷ್ಟೆ ಮಾಡಿದ್ರೆ ನೀನು ನೋಡು. ಕೋತಿ ಮಾಡೋ ಅಷ್ಟು ನಾನು ಏನು ಮಾಡಲ್ಲ. ಅದಕ್ಕಿಂತ ಎಕ್ಸ್ಟ್ರಾನೇ ಒಂದು ನೀಟಾಗಿ ಮಾಡ್ತೀನಿ. ಏನು ಎಕ್ಸ್ಟ್ರಾ ಮಾಡ್ತೀಯಾ? ಕಸ ಆಚೆ ಕಡೆ ಗುಡಿಸ್ಕೊಡ್ತೀನಿ, ಮನೆ ಒಳಗಡೆ ಕಸ ಗುಡಿಸ್ಕೊಡ್ತೀನಿ. ಆಮೇಲೆ ಬೆಡ್ ಮೇಲೆ ಇರೋದು ಗೊಂಬೆಗಳೆಲ್ಲ ಎತ್ತಿ ಇಕ್ತೀನಿ. ಅಂಡದ ಯಾರಮ್ಮ? ಅಂಡದು ನಾನೇ, ಎತ್ತಿಕೋದನ್ನು ನಾನೇ. ತಿರ್ಗಾ ಟವಲ್ ನೀನು ಚೇರ್ ಮೇಲೆ ಬಿಸಾಕ್ಬಿಟ್ಟು ಹೋಗಿರ್ತೀಯ, ನಾನು ಎತ್ಕೊಂಡ್ಬಂದು ನಾನೇ ಅಂತೀನಿ ನೋಡಮ್ಮ, ಚೇರ್ ಮೇಲೆ ಟವಲ್ ಹಾಕೋದು. ಇವಳು ಹಾಕೋದೇ ಇಲ್ಲ. ನೀನು ಹಾಕದೇ ಇಲ್ಲ. ಇವತ್ತೊಂದಿನ ಹಾಕವಳೆ. ದೇವನಡಿಗೆ ಹೋಗುವಾಗ ಟವಲ್. ಇವಳ ಏನೋ ಮುಖ ಒರೆಸ್ಕೊಂಡು ಅಲ್ಲಿ ಹಾಕಿದ್ದು ಎತ್ತಿಕ್ಕೆ ಅಂತ. ನಾನಂದ್ರೆ ಎತ್ತಿಕ್ಬಿಟ್ಟು ಟವಲ್ ಎಲ್ಲ ಎತ್ತಿಕ್ತೀನಿ. ನೀನು ಹಾಕಿರೋದ್ನಂತ ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳ್ತೀನಿ. ಮೈಕ್ ಫಸ್ಟ್ ಆಫ್ ಮಾಡಬೇಡ. ಯಾಕೆ? ಕೊಡಿ ಕಡೆ ನೀನು ಕುತ್ಕೋ, ಅಲ್ಲಿ ನಾನು ಮಾತಾಡ್ತಿದ್ದೀವಿ. ಕೊಡಿ ಕಡೆ. Okay guys, thank you for watching my video. If you want to watch more such videos, please subscribe to my channel and do support me. Bye bye. See you in my next video.